ಒಮಾನ್, ಅರಬ್ನ ಒಂದು ದೇಶ ಇದು. ಇಲ್ಲಿ 3000 ವರ್ಷಗಳ ಇತಿಹಾಸ ಇರತಕ್ಕಂತಹ ಒಂದು ಶಿವನ ದೇವಸ್ಥಾನ ಇದೆ. ಇದನ್ನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇವತ್ತು ಪ್ರಿಸರ್ವ್ ಮಾಡ್ತಿದ್ದಾರೆ. ಟರ್ಕಿನಲ್ಲಿ 1963ನಲ್ಲಿ ಇವ್ರಿಗೆ ಭೂಮಿಯನ್ನು ಕೆದಕಬೇಕಾದಾಗ ಒಂದು ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನದ ಹೆಸರು ಗುಬ್ಲಿಕ್ ಅಂತ ಹೇಳಿ ಇವರು ಹೆಸರಿಟ್ಕೊಂಡಿರೋದು. ಆದರೆ ಅದನ್ನು ಹುಡುಕಿದ್ರೆ 1963ಇಂದ ಇವತ್ತರೆಗೂ ಸಹ 2015ವರೆಗೂ ಎಕ್ಸ್ಕವೇಟ್ ಮಾಡ್ತಾಯಿದ್ರು. ಇವತ್ತು ಹೆಚ್ಚು ಕಮ್ಮಿ ಎಕ್ಸ್ಕವೇಷನ್ ಕಂಪ್ಲೀಟ್ ಆಗಿದೆ. ಆ ಎಕ್ಸ್ಕವೇಷನಲ್ಲಿ ಕಾರ್ಬನ್ ಡೇಟಿಂಗ್ ಮಾಡ್ತಾರೆ. ಇವ್ರಿಗೊಂದು ದೇವಸ್ಥಾನ ಸಿಗುತ್ತೆ. 11500 ವರ್ಷಗಳ ಇತಿಹಾಸ ಇರತಕ್ಕಂತಹ ಇದು ಶಿವ ಅಥವಾ ವಿಷ್ಣು ದೇವಸ್ಥಾನ ಅಂತ ಹೇಳಿ ಅವರು ಡಿಪಿಕ್ಟ್ ಮಾಡಿದ್ದಾರೆ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಯುನೈಟೆಡ್ ನೇಷನಿಂದ ಕಳಿಸಿರ್ತಕ್ಕಂಥವರು. ಗೋಜಾ ಮತ್ತು ಮಲ್ತಾ ಐಲ್ಯಾಂಡ್ಸಲ್ಲೂ ಸಹ 3500 ವರ್ಷಗಳ ಇತಿಹಾಸ ಇರತಕ್ಕಂತಹ ದುರ್ಗಿ ದೇವಸ್ಥಾನ, ಶಿವನ ದೇವಸ್ಥಾನ ಮತ್ತು ಗಣಪತಿಯ ದೇವಸ್ಥಾನಗಳು ಸಿಗ್ತಾ ಇವೆ. ಲಾಹೋಸ್ಗೆ ಹೋಗಿ, ವಿಯೆಟ್ನಾಮ್ಗೆ ಹೋಗಿ, ಕಂಬೋಡಿಯಾಗೆ ಹೋಗಿ, ಇಲ್ಲೆಲ್ಲವೂ ಸಹ 10 ಮೇಲೆ ದೇವಸ್ಥಾನಗಳು ಸಿಗುತ್ತೆ. ಎಲ್ಲ ಸಹ ದೇವಿ ದೇವಸ್ಥಾನ, ಹನುಮಾನ್ ದೇವಸ್ಥಾನ, ಸೂರ್ಯನ ದೇವಸ್ಥಾನ, ನವಗ್ರಹ ದೇವಸ್ಥಾನ. ನಮ್ಮ ಸನಾತನ ಧರ್ಮ ಅನ್ನತಕ್ಕಂತಹದ್ದು ಇವತ್ತು ಏನು ಭಾರತ ಅಂತ ಹೇಳ್ತಿದ್ದೇವೆ, ಈ ಜಿಯೋಗ್ರಫಿಕಲ್ ಲೊಕೇಶನಲ್ಲಿ ಮಾತ್ರ ಇತ್ತು ಅಂತ ಕೆಲವರು ಅಂದ್ಕೊಂಡ್ರೆ, ಅದು ಇನ್ನು ಕೆಲವರು ಹೇಳ್ತಾರೆ ಬಾಂಗ್ಲಾದೇಶು, ಪಾಕಿಸ್ತಾನ, ಕಂಬೋಡಿಯಾ, ಲಾಹೋಸು, ವಿಯೆಟ್ನಾಮಲ್ಲಿ ಮಾತ್ರ ಇತ್ತು, ಕೆಲವು ಎಕ್ಸ್ಟೆಂಟ್ಗೆ ಇಂಡೋನೇಷ್ಯಾದಲ್ಲೂ ಇತ್ತು ಅಂತ ಹೇಳ್ತಾರೆ. ಅಂದರೆ ರಾಜರಾಜ ಚೋಳರ ಒಂದು ಪರ್ವ್ಯೂವಲ್ಲಿದ್ದಂತಹ ಲ್ಯಾಂಡ್ ಏರಿಯಾಗಳೆಲ್ಲ ಇತ್ತು ಅಂತ ಹೇಳಿ. ಆದರೆ ಇದಕ್ಕೆ ನಾವು ಒಂದಷ್ಟು ತುಣುಕುಗಳನ್ನು ನಮ್ಮ ಪುರಾಣಗಳಲ್ಲಿ ಹುಡುಕಬೇಕಾಗ್ತದೆ. ಒಂದು ಶಿವಪುರಾಣದಲ್ಲಿ ಬರ್ತಕ್ಕಂತಹ ಒಂದು ಕತೆ ಏನಿದೆ, ದಾಕ್ಷಾಯಿಣಿ ಅಥವಾ ಸತಿ ಅನ್ನತಕ್ಕಂತಹ ಕಥೆಯಲ್ಲಿ ದಾಕ್ಷಾಯಿಣಿ ಒಲ್ಲದ ಮನಸ್ಸಿನಲ್ಲಿ ಅವ್ರ ತಂದೆ ಮನೆಗೆ ಹೋಗ್ತಾರೆ. ಆ ತಂದೆ ಮನೆಯಲ್ಲಿ ಹೋದಾಗ ಆಕೆಗೆ ಆದಂತಹ ಅವಮಾನದಿಂದ ಆಕೆ ಅಗ್ನಿಕುಂಡಕ್ಕೆ ಧುಮುಕಿದ್ರಿಂದ ಆಕೆ ಆಕಸ್ಮಿಕವಾಗಿ ಸಾವನ್ನಪ್ತಾರೆ. ಆಕೆಯ ಪ್ರೀತಿ ಮೇಲೆ ಶಿವ ತನ್ನ ಹೆಂಡತಿಯ ದೇಹವನ್ನು ತೆಗೆದುಕೊಂಡು ಬರಬೇಕಾದ್ರೆ ಅನೇಕ ಕಡೆ ಅದು ಭಾಗಗಳು ಬೇರೆ ಬೇರೆ ಕಡೆ ಬೀಳ್ತು ಅನ್ನತಕ್ಕಂತಹದ್ದು ಒಂದು ಚರಿತ್ರೆ. ಇದು ಚರಿತ್ರೆ ಅಂತ ನೋಡಿದ್ರೆ ಇವತ್ತು ದೇವಸ್ಥಾನಗಳು ಅಂದರೆ ಶಕ್ತಿಪೀಠಗಳೇನಿವೆ ಇದನ್ನು ಲೆಕ್ಕ ಹಾಕ್ಕೊಂಡ್ರೆ ಪ್ರಮುಖವಾಗಿ 4, ತದನಂತರದಲ್ಲಿ 18, ತದನಂತರದಲ್ಲಿ 51, ತದನಂತರದಲ್ಲಿ 108 ಶಕ್ತಿಪೀಠ ಇತ್ತು ಅಂತಕ್ಕಂತಹದ್ದು ನಮಗೆ ಗೊತ್ತಾಗುತ್ತೆ. ಈಗ 18 ಶಕ್ತಿಪೀಠಗಳ ಬಗ್ಗೆ ಅನೇಕ ರೀತಿ ಮಂತ್ರಗಳನ್ನು ಮಾಡಿ ಉಚ್ಚಾರಣೆ ಮಾಡ್ತಕ್ಕಂತಹದ್ದು ಉಂಟು. ಒಂದು ಶಕ್ತಿಪೀಠ ಶ್ರೀಲಂಕಾದಲ್ಲಿದ್ದರೆ, ಇನ್ನು 51ಕ್ಕೆ ಬಂದ್ಬಿಟ್ಟಾಗ ನಾವು ಅದು ಪಾಕಿಸ್ತಾನ, ನೇಪಾಳ, ಬರ್ಮಾ, ಬಾಂಗ್ಲಾದೇಶ ಮತ್ತು ಭೂಟಾನ್ನಲ್ಲಿ ಇರ್ತಕ್ಕಂತಹದ್ದು ನಮಗೆ ಗೊತ್ತಾಗುತ್ತೆ. ಈಗ ಅದನ್ನು ಸಂಖ್ಯೆಗಳನ್ನು ನಾವು ನೋಡ್ಕೊಂಡು ಬಂದು, ಅಂದರೆ ಈಗ ಬಾಂಗ್ಲಾದೇಶದಲ್ಲಿ 7, ಪಾಕಿಸ್ತಾನದಲ್ಲಿ 1, ಅಫ್ಘಾನಿಸ್ತಾನದಲ್ಲಿ 3, ಹೀಗೆ ಭೂಟಾನ್ನಲ್ಲಿ 2 ಮತ್ತು ಮಿಯನ್ಮಾರ್ ಬರ್ಮಾದಲ್ಲಿ 1, 2 ಅಂತ ಗೊತ್ತಾಗುತ್ತೆ. ಆದರೆ ಇತಿಹಾಸ ಏನಿದೆ ಇದಕ್ಕಿಂತ ಒಂದು ಸ್ವಲ್ಪ ನಾವು ಹುಡುಕಿದ್ರೆ, ಯಾಕೆಂದರೆ ದಾಕ್ಷಾಯಿಣಿ ಅಥವಾ ಮಾತೆ ಸತಿದು 108 ಕಡೆ ಅನೇಕ ಭಾಗಗಳು ಬಿತ್ತು ಅಂತೇಳಿ ಒಂದು ನಂಬಿಕೆ. ಆ 108 ಕಡೆ ಎಲ್ಲೆಲ್ಲಿ ಬಿತ್ತು ಮತ್ತು ಆ 108 ಕಡೆ ಬಿದ್ದಾಗ ಅಲ್ಲಿ ನಿಜವಾಗ್ಲೂ ಎಲ್ಲ ಭಾರತಕ್ಕೆ ಅದೆಲ್ಲ ಸಹ ಸಂಬಂಧ ಇತ್ತಾ ಅಥವಾ ಸನಾತನ ಧರ್ಮಕ್ಕೆ ಸಂಬಂಧ ಇತ್ತಾ ಅಂತ ಹೇಳಿದ್ರೆ ಇಲ್ಲಿ 2 ವಿಚಾರಗಳನ್ನ ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಒಂದು, ಹೌದು, ಈಗ ಅಜರ್ಬೈಜಾನ್ ಅನ್ನತಕ್ಕಂತಹದ್ರಲ್ಲಿ, ಅಂದರೆ ಇವತ್ತು ರಷ್ಯಾದ ಒಂದು ತುಕ್ಕಡವಾಗಿ ಆಚೆ ಆಗಿರ್ತಕ್ಕಂಥ ಅಜರ್ಬೈಜಾನ್ ಅಥವಾ ಅವರ ಕ್ಯಾಪಿಟಲ್ ಸಿಟಿ ಆದಂತಹ ಬಾಕು, ಈ ಬಾಕುವಿನಲ್ಲಿ ರೆಗ್ಯುಲರ್ ಆಗಿ ಕ್ರಿಶ್ಚಿಯನ್ಸ್ಗೆ ಮತ್ತು ಇಸ್ಲಾಮ್ಗೆ, ಅಂದರೆ ಸೂನಿ ಮುಸ್ಲಿಮ್ಸ್ಗೆ ಮತ್ತು ಕ್ಯಾಥಲಿಕ್ ಕ್ರಿಶ್ಚಿಯನ್ಸ್ಗೆ ಕಾನ್ಫ್ಲಿಕ್ಟ್ ಆಗ್ತಿರತಕ್ಕಂತಹ ಜಾಗ ಇವತ್ತು ಜಿಯೋಗ್ರಫಿಕಲಿ. ಅಂತಹ ಒಂದು ಜಾಗದಲ್ಲಿ ಜ್ವಾಲಾಮುಖಿ ದೇವಸ್ಥಾನ ಅನ್ನತಕ್ಕಂತಹದ್ದು ಸತತವಾಗಿ ಅವ್ರಿಗೂ ಗೊತ್ತಿಲ್ಲದೇ ಅನೇಕ ವರ್ಷಗಳು, ಅಂದರೆ ಶತಮಾನಗಳಿಂದ ಉರಿತಾ ಇದೆ ಅನ್ನತಕ್ಕಂತಹ ದೇವಸ್ಥಾನ ಇದೆ. ಅದರ ಸುತ್ತ ಇರತಕ್ಕಂತಹದ್ದು ಒಂದಷ್ಟು ಆರ್ಕಿಟೆಕ್ಚರ್ನ ಅವ್ರು ಡೆವಲಪ್ ಮಾಡಿದ್ದಾರೆ. ಆದರೆ ಆ ಜ್ವಾಲಾಮುಖಿ ದೇವಸ್ಥಾನ ಎಂತಹ ಎಲ್ಲ ಅರ್ಥಕ್ವೇಕ್ಸು, ಫ್ಲಡ್ಸು, ಬೇರೆ ಬೇರೆ ಏನೇ ಆದರೂ ಸಹ ಇವತ್ತಿಗೂ ಸಹ ಅಲ್ಲಿ ಸತತವಾಗಿ ಬೆಂಕಿ ಉರಿತಾ ಇದೆ. ಅದನ್ನು ಒಂದು ನಾವು ಶಕ್ತಿಪೀಠ ಅಂತ ಲಿಸ್ಟ್ ಆಗಿದೆ. ಹಾಗೆ ನೀವು ಅರ್ಮೇನಿಯಾದಲ್ಲಿ ತೆಗೆದುಕೊಳ್ಳಿ, ಯೆಮೆನ್, ಅರಬ್ಬಲ್ಲಿ ತೆಗೆದುಕೊಳ್ಳಿ, ಅರಬ್ಬಿನ ಅನೇಕ ದೇಶಗಳಲ್ಲಿ, ಇಂಡೋನೇಷ್ಯಾ, ಈಸ್ಟ್ ಟೈಮೋರ್,
ಅನೇಕ ಕಡೆ ಈ ಭಾಗಗಳು ಸಿಕ್ಕಿವೆ, ಇಲ್ಲೆಲ್ಲನೂ ಶಕ್ತಿ ಪೀಠಗಳಿವೆ ಅಂತಕ್ಕಂಥದ್ದು. ಇದನ್ನು ಇನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿ ಇವತ್ತು ನಮಗೆ ಟೆಕ್ಸ್ಟ್ ಪ್ರಕಾರ, ಅಂದರೆ ಯಾವುದಾದ್ರೂ ಒಂದು ವೆಬ್ಸೈಟ್ ಪ್ರಕಾರನೋ ಅಥವಾ ಎಲ್ಲಾದರೂ ಒಂದು ರಿಸರ್ಚ್ ಪ್ರಕಾರನೋ ನಾವು ನೋಡ್ಕೊಳ್ತಾ ಹೋದರೆ ಯಾವ ದೇವಸ್ಥಾನಗಳಿಗೆ ಈ ಕ್ರಿಶ್ಚಿಯಾನಿಟಿ ಅಥವಾ ಇಸ್ಲಾಂ ಬರೋದಕ್ಕಿಂತ ಮುಂಚೆ ಇತಿಹಾಸ ಇತ್ತು, ಅಥವಾ ಅಲ್ಲಿ ಕಟ್ಟಿದ್ರು, ಅಥವಾ ಅಲ್ಲಿ ಯಾವ ದೇವಸ್ಥಾನ ಇತ್ತು, ಅದರ ಆ ಮೂಲಗಳು ಅಥವಾ ಅದರ ಕೃತಿಗಳು ಅಥವಾ ಅದರ ಡಿಪಿಕ್ಷನ್ಸು ಸನಾತನ ಧರ್ಮಕ್ಕೆ ಹೋಲಿಕೆ ಆಗ್ತಿತ್ತ ಅಂತ ಹುಡುಕಿದ್ರೆ ಖಂಡಿತವಾಗಲೂ ಅನೇಕ ಕಡೆ ನಮಗೆ ಸಿಗ್ತಾ ಹೋಗ್ತದೆ. ನಾನು ಒಂದಷ್ಟು ಲಿಸ್ಟನ್ನು ತಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲಿಗೆ ಅಫ್ಘಾನಿಸ್ತಾನದಲ್ಲಿ 4 ದೇವಸ್ಥಾನಗಳಿರ್ತದೆ. ಒಂದು ಅದರಲ್ಲಿ ಅಖಂಡ ಜ್ಯೋತಿ ಇರತಕ್ಕಂತಹ ಶಕ್ತಿಪೀಠ ಒಂದಾದರೆ ಜ್ಯೋತಿ ಸ್ವರೂಪ್ ಮಂದಿರ್ ಅಂತಕ್ಕಂತಹದ್ದು ಸಿಗುತ್ತೆ. ಆಮೇಲೆ ಕಾಳಭೈರವನ ಒಂದು ಮಂದಿರ ಸಿಗುತ್ತೆ. ಹಾಗೆ ಮಾವಲಾ ಮಂದಿರ ಅಂತಕ್ಕಂತಹದ್ದು ಸಿಗುತ್ತೆ. ಅರ್ಮೇನಿಯಾ, ಇದು ಯುರೋಪ್ಗೆ ಮತ್ತು ಏಷ್ಯಾಗೆ ಮಧ್ಯದಲ್ಲಿರ್ತಕ್ಕಂತಹದ್ದು. ಈ ಅರ್ಮೇನಿಯಾದಲ್ಲೂ ಸಹ 3 ದೇವಸ್ಥಾನಗಳು ನಮಗೆ ಸಿಗುತ್ತೆ. ಅದರಲ್ಲಿ ಒಂದು ಸೂರ್ಯದೇವನ ದೇವಸ್ಥಾನ, ಗ್ರನಿ ದೇವಸ್ಥಾನ ಅನ್ನತಕ್ಕಂತಹದ್ದು, ಯುರೇನಸ್ ಟೆಂಪಲ್ ಅಂತಕ್ಕಂಥದ್ದು, ಶಿವಲಿಂಗ ಇರತಕ್ಕಂತಹದ್ದು, ಹಾಗೆ ತ್ರಿದತ್ತ ಮಂದಿರ ಅಂತ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪವಾದಂತಹ ತ್ರಿದತ್ತ ಮಂದಿರು ಆರ್ಮೇನಿಯಾದಲ್ಲಿದೆ, ಇವತ್ತಿಗೂ ಇದೆ. ಹಾಗೆ ಇಲ್ಲಿ 2 ವಿಚಾರಗಳಿವೆ. ಒಂದು, ಶಿವನ ದೇವಸ್ಥಾನದಲ್ಲಿ 9 ಸ್ಟೆಪ್ಸ್ ಇವೆ. ಆ 9 ಸ್ಟೆಪ್ಸು ಸಹ 9 ಗ್ರಹಗಳನ್ನು ಡಿಪಿಕ್ಟ್ ಮಾಡ್ತಿವೆ ಅಂತ ಹೇಳಿ ಅಲ್ಲಿ ಇವತ್ತು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ರೆಕಾರ್ಡ್ ಮಾಡಿವೆ. ಹಾಗೆ ಅಲ್ಲಿ ಇನ್ನೊಂದು 24 ಗಂಟೆಗಳನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಒಂದು ಚಕ್ರ ಇದೆ ಅಂತ ಹೇಳಿ ಸಹ ಅಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ರೆಕಾರ್ಡ್ ಮಾಡಿವೆ. ಈಗ ಅಜರ್ಬೈಜಾನ್ ಬಗ್ಗೆ ಬನ್ನಿ. ಆಗಲೇ ಹೇಳಿದಾಗೆ ಜ್ವಾಲಾಮುಖಿ ದೇವಸ್ಥಾನದ ಜೊತೆಗೆ ನಟರಾಜ ಸ್ಟ್ಯಾಚ್ಯೂ ಒಂದಿದೆ, ಗಣಪತಿ ದೇವಸ್ಥಾನ ಸಹ ಇಲ್ಲಿ ಇದೆ. ಈಗ ಬೆಹರೇನ್ನಲ್ಲಿ ಇಲ್ಲಿ ಒಂದು ಅಂಶ, ಬೆಹರೇನ್ನು ಅರಬ್ಬಿನ ಗಲ್ಫ್ ಕಂಟ್ರೀಸ್ ಫಾರ್ ಕೋಆಪರೇಷನ್ ಅಂತ GCC ಕಂಟ್ರೀಸ್ನಲ್ಲಿ ಇದು ಸಹ ಒಂದು. ಇದರಲ್ಲಿ ಹೇರಳವಾಗಿ ಆಯಿಲ್ ಏನಿಲ್ಲ, ಆದರೆ 3ನೇ ಶತಮಾನದಲ್ಲಿ ಇವರೆಲ್ಲರೂ ಸಹ ಕ್ರಿಶ್ಚಿಯನ್ಸಾಗಿ ಕನ್ವರ್ಟ್ ಆಗ್ತಾರೆ. 8ನೇ ಶತಮಾನದಲ್ಲಿ ಎಲ್ಲರೂ ಸಹ ಮುಸ್ಲಿಮ್ಸಾಗಿ ಕನ್ವರ್ಟ್ ಆಗ್ತಾರೆ. ಆದರೆ ಇಲ್ಲಿ ಅನೇಕ ಕಡೆ ಹಿಂದೂ ದೇವಸ್ಥಾನಗಳಿತ್ತು ಅಂತಕ್ಕಂಥದಕ್ಕೆ ನಮಗೆ ಮಾಹಿತಿ ಇವೆ. ಆಗ ಒಂದು ಅಖಂಡ ಜ್ಯೋತಿ ಸ್ವರೂಪವಾದಂತಹ ದೇವಸ್ಥಾನ ಇತ್ತಿಲ್ಲಿ, ಇನ್ನೊಂದು ವಿಷ್ಣುಗೆ ಡೆಡಿಕೇಟ್ ಆಗಿರತಕ್ಕಂತಹ ದೇವಸ್ಥಾನ ಇಲ್ಲಿತ್ತು. ಆ ದೇವಸ್ಥಾನಕ್ಕೆ ಅವರು ನೀರಿನ ಒಂದು ದೇವಸ್ಥಾನ ಇಣಕಿ ಅಂತ ಹೇಳ್ತಾರೆ. ನಕಾರ, ಪ್ರಾಸ್ಪ್ಯಾರಿಟಿ ಮತ್ತು ನಾಲೆಡ್ಜ್ಗೋಸ್ಕರ ಇನ್ನೊಂದು ದೇವಸ್ಥಾನ, ಅದು ಸರಸ್ವತಿನೋ ಅಥವಾ ಲಕ್ಷ್ಮಿನೋ ಆಗಿರಬಹುದು ಅಂತ ಹೇಳಿ ಅಲ್ಲಿನ ಒಂದು ನಂಬಿಕೆ ಇದೆ. ಹಾಗೆ ಇದು ಎಲ್ಲ ಸಹ ಇವತ್ತು ಮಾಡರ್ನ್ ಇಸ್ಲಾಂನ ಫಾಲೋ ಮಾಡ್ತಿರ್ತಕ್ಕಂಥದ್ದು ಬೆಹರೇನು. ಆದರೆ ಬಾಂಗ್ಲಾದೇಶಕ್ಕೆ ಬನ್ನಿ. ಬಾಂಗ್ಲಾದೇಶನಲ್ಲಿ 7 ಶಕ್ತಿ ಪೀಠಗಳಿವೆ, ಒಂದು 10 ಮೇಲೆ ಶಿವ ದೇವಸ್ಥಾನಗಳಿವೆ. ನವಗ್ರಹ ದೇವಸ್ಥಾನಗಳಿಗಂತೂ ಬಾಂಗ್ಲಾದೇಶ ಲೆಕ್ಕನೇ ಇಲ್ಲ. ಭೂಟಾನ್ಗೆ ಬಂದರೆ 20 ಮೇಲೆ ದೇವಸ್ಥಾನಗಳಿವೆ, 2 ಶಕ್ತಿ ಪೀಠ, ಒಂದು ಶಿವನ ದೇವಸ್ಥಾನ ಎವಿಡೆಂಟಾಗಿ ಕಾಣಿಸುತ್ತೆ. ಇನ್ನು ಬುರೈನಲ್ಲಿ ಬಂದರೆ 4 ದೇವಸ್ಥಾನಗಳಿವೆ. ಆ 4 ದೇವಸ್ಥಾನಗಳು, ಈ ಬುರೈನ್ ಅನ್ನತಕ್ಕಂತಹದ್ದು ಇಂಡೋನೇಷ್ಯಾ ಪಕ್ಕಕ್ಕಿರತಕ್ಕಂತಹ ಒಂದು ಚಿಕ್ಕ ದೇಶ. ಅಲ್ಲಿ ದುರ್ಗಾ ದೇವಸ್ಥಾನ, ಅದೊಂದು ಶಕ್ತಿಪೀಠ ಆಗಿರಬಹುದು, ಶಿವ ಮಂದಿರ, ಹಾಗೆ ಗಣಪತಿ ದೇವಸ್ಥಾನ ಮತ್ತು ನವಗ್ರಹ ದೇವಸ್ಥಾನ ಇದೆ. ಇಂಡೋನೇಷ್ಯಾದಲ್ಲಿ ಇವತ್ತಿಗೂ ಸಹ ಅನೇಕ ದೇವಸ್ಥಾನಗಳಿಗೆ ಅದು ಸಾಕ್ಷಿಯಾಗಿದೆ. ಗಾಯತ್ರಿ ಮಂತ್ರನ ಅವರು ಪ್ರತಿದಿನ ಪಠಿಸ್ತಾರೆ. ಸಂಸ್ಕೃತನ ಏನಿದೆ ಅವರು ರೆಗ್ಯುಲರಾಗಿ ಕಲಿತಿದ್ದಾರೆ. ಅಲ್ಲಿ ನಡೀತಕ್ಕಂತಹ ಸೆಲೆಬ್ರೇಷನ್ಸಲ್ಲಿ ರಾಮಾಯಣ ಮಹಾಭಾರತ ಅನ್ನತಕ್ಕಂತಹದ್ದು ಪ್ರತಿದಿನ ಆಗ್ತಕ್ಕಂತಹ ವಿಚಾರ. ಈಸ್ಟ್ ಟಿಮೋರ್ ಅಂತ ಇಂಡೋನೇಷ್ಯಾದ ಒಂದು ಸಿಡಿದದ ಭಾಗ. ಇಂಡೋನೇಷ್ಯಾದಲ್ಲಿ ಮುಸ್ಲಿಂ ಪ್ರಾಕ್ಟೀಸ್ ಮಾಡ್ತಿದ್ರು, ಈಸ್ಟ್ ಟಿಮೋರಲ್ಲಿ ಕ್ರಿಶ್ಚಿಯನ್ಸ್ ಇದ್ರು ಅಂತ ಹೇಳಿ ಈಸ್ಟ್ ಟಿಮೋರ್ ಜನ ಒಂದು ಸಪ್ರೇಟ್ ದೇಶ ಮಾಡ್ಕೊತಾರೆ. ಅಲ್ಲೂ ಸಹ ನಮಗೆ ಎವಿಡೆಂಟಾಗಿ ಭಾರತೀಯ ಸನಾತನ ಧರ್ಮದ ದೇವಸ್ಥಾನಗಳ ಇತಿಹಾಸ ಪುರಾವೆಗಳು ಸಿಕ್ಕುತ್ತೆ. ಹಾಗೆ ನೀವು ಲಾಹೋಸ್ಗೆ ಹೋಗಿ, ವಿಯೆಟ್ನಾಮ್ಗೆ ಹೋಗಿ, ಕಂಬೋಡಿಯಾಗೆ ಹೋಗಿ, ಇಲ್ಲೆಲ್ಲವೂ ಸಹ 10 ಮೇಲೆ ದೇವಸ್ಥಾನಗಳು ಸಿಗುತ್ತೆ. ಎಲ್ಲ ಸಹ ದೇವಿ ದೇವಸ್ಥಾನ, ಹನುಮಾನ್ ದೇವಸ್ಥಾನ, ಸೂರ್ಯನ ದೇವಸ್ಥಾನ, ನವಗ್ರಹ ದೇವಸ್ಥಾನ ಮತ್ತು ಶಕ್ತಿ ಪೀಠಗಳಿಗೆ ಈ 3 ದೇಶಗಳು, ಥೈಲ್ಯಾಂಡ್ ಪಕ್ಕ ಇರತಕ್ಕಂತಹ ಮತ್ತು ಇಂಡೋನೇಷ್ಯಾ ಪಕ್ಕದಲ್ಲಿರತಕ್ಕಂತಹ ಈ 3 ದೇಶಗಳು ಪ್ಯಾರಲಲ್ ಆಗಿ ಓಡ್ತವೆ. ಈ 3 ದೇಶದಲ್ಲೂ ಸಹ ಎವಿಡೆಂಟಾಗಿ ಸಿಗುತ್ತೆ. ಇಲ್ಲಿ ರಾಜರಾಜ ಚೋಳರು ಅನೇಕ ವರ್ಷಗಳು ತಮ್ಮ ಆಡಳಿತವನ್ನು ಮಾಡಿದರು. ಬರ್ಮಾದಲ್ಲಂತೂ ಲೆಕ್ಕನೇ ಇಲ್ಲ. 3 ಶಕ್ತಿ ಪೀಠಗಳಿಗೆ ಅದು ಹೆಸರಾಗಿದೆ. 6 ಶಿವನ ದೇವಸ್ಥಾನಗಳಿಗೆ ಅದು ಇವತ್ತಿಗೂ ಸಹ ಉಳಿಸ್ಕೊಂಡಿದೆ. ಎಲ್ಲದಕ್ಕಿಂತ ಜಾಸ್ತಿ ಒಮಾನ್, ಅರಬ್ನ ಒಂದು ದೇಶ ಇದು. ಇಲ್ಲಿ 3000 ವರ್ಷಗಳ ಇತಿಹಾಸ ಇರತಕ್ಕಂತಹ ಒಂದು ಶಿವನ ದೇವಸ್ಥಾನ ಇದೆ. ಇದನ್ನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇವತ್ತು ಪ್ರಿಸರ್ವ್ ಮಾಡ್ತಿದ್ದಾರೆ. ಹಾಗೆ ಯೆಮೆನ್, ಇದು ಸಹ ಅರಬ್ನ ಒಂದು ದೇಶ.
ಇಲ್ಲಿ ಸೂನಿ ಮತ್ತು ಶಿಯಾಸ್ಗೆ ರೆಗ್ಯುಲರ್ ಕಾನ್ಫ್ಲಿಕ್ಟ್ ಆಗ್ತಿರುತ್ತೆ. ಆದರೆ ಇಲ್ಲಿ ಒಂದು ಶಕ್ತಿಪೀಠ ಇದೆ ಮತ್ತು ಒಂದು ಶಿವನ ದೇವಸ್ಥಾನ ಇದೆ. ಅರಬ್ಬಿನ ಇನ್ನೊಂದು ದೇಶ ಆಗ್ತಕ್ಕಂತಹದ್ದು ಜಾರ್ಡನ್. ಈ ಜಾರ್ಡನ್ನಲ್ಲಿ ಒಂದು ದೇವಸ್ಥಾನಕ್ಕೆ ಶಕ್ತಿಪೀಠ, ಇದು ಅಮನ್ ದೇವಸ್ಥಾನ ಅಂತ ಹೇಳ್ತಾರೆ. ಇದಕ್ಕೆ 3000 ವರ್ಷಗಳ ಇತಿಹಾಸದ ಪ್ರಕಾರ ಕಾರ್ಬನ್ ಡೇಟಿಂಗ್ ಮಾಡಿ ಇದಕ್ಕೆ ಸಿಕ್ಕಿದೆ ಇತಿಹಾಸ. ಹಾಗೆ ಶಿವನ ದೇವಸ್ಥಾನವೂ ಇದೆ ಮತ್ತು ಗಣಪತಿ ದೇವಸ್ಥಾನವೂ ಸಹ ಜಾರ್ಡನಲ್ಲಿದೆ. ಲೆಬನನ್ ಇದೂ ಸಹ ಮುಂಚೆ ಕ್ರಿಶ್ಚಿಯನ್ಸ್ ಆಗಿ ಇವತ್ತು ಎಕ್ಸ್ಟ್ರೀಮ್ ಇಸ್ಲಾಮಿಸ್ಟ್ ಫಾಲೋ ಮಾಡ್ತಿರ್ತಕ್ಕಂತಹ ಒಂದು ದೇಶ ಲೆಬನನ್. 4000 ವರ್ಷಗಳ ಇತಿಹಾಸ ಇರತಕ್ಕಂತಹ ಒಂದು ಶಿವನ ದೇವಸ್ಥಾನ. ಹಾಗೆ ಗುರು ಅಂದರೆ ಜುಪಿಟರ್ಗೆ ಸಂಬಂಧಪಟ್ಟತಕ್ಕಂತಹ ಒಂದು ದೇವಸ್ಥಾನ ಇಲ್ಲಿದೆ. ಬ್ರಾಹ್ಮಿ ಸ್ಕ್ರಿಪ್ಟ್ಸ್ ಇದೆ ಮತ್ತು ದೇವಗಿರಿ ಸ್ಕ್ರಿಪ್ಟ್ಸು ಅನೇಕ ಕಡೆ ಇಲ್ಲಿ ಸಿಗುತ್ತೆ. ಹಾಗೆ ಅತ್ಯಂತ ಮುಖ್ಯವಾದಂತಹ ಒಂದು ವಿಚಾರ ಟರ್ಕಿ. ಇವತ್ತು ಟರ್ಕಿನಲ್ಲಿ ನಾವು ಟರ್ಕಿ ಇಸ್ಲಾಮಿಫೈ ಆಗಿಬಿಟ್ಟಿದೆ. ಆ ಟರ್ಕಿನಲ್ಲಿ ಒಂದು ಎಕ್ಸ್ಟೆಂಟ್ವರೆಗೂ ಸಹ ಮಾಡರ್ನ್ ಇಸ್ಲಾಮ್ನ ಫಾಲೋ ಮಾಡ್ತಿದ್ರು. ಈಗ ಎಕ್ಸ್ಟ್ರೀಮ್ ಇಸ್ಲಾಮ್ನ ಫಾಲೋ ಮಾಡ್ತಿದ್ದಾರೆ ಟರ್ಕೀಸು. ಆದರೆ 1963ನಲ್ಲಿ ಇವ್ರಿಗೆ ಭೂಮಿಯನ್ನು ಕೆದಕಬೇಕಾದಾಗ ಒಂದು ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನದ ಹೆಸರು ಗುಬ್ಲಿಕ್ ಅಂತ ಹೇಳಿ ಇವರು ಹೆಸರಿಟ್ಕೊಂಡಿರೋದು. ಆದರೆ ಅದನ್ನು ಹುಡುಕಿದ್ರೆ 1963ಇಂದ ಇವತ್ತವರೆಗೂ ಸಹ 2015ವರೆಗೂ ಎಕ್ಸ್ಕವೇಟ್ ಮಾಡ್ತಾಯಿದ್ರು. ಇವತ್ತು ಹೆಚ್ಚು ಕಮ್ಮಿ ಎಕ್ಸ್ಕವೇಷನ್ ಕಂಪ್ಲೀಟ್ ಆಗಿದೆ. ಆ ಎಕ್ಸ್ಕವೇಷನಲ್ಲಿ ಕಾರ್ಬನ್ ಡೇಟಿಂಗ್ ಮಾಡ್ತಾರೆ. ಇವ್ರಿಗೊಂದು ದೇವಸ್ಥಾನ ಸಿಗುತ್ತೆ. 11500 ವರ್ಷಗಳ ಇತಿಹಾಸ ಇರತಕ್ಕಂತಹ ಇದು ಶಿವ ಅಥವಾ ವಿಷ್ಣು ದೇವಸ್ಥಾನ ಅಂತ ಹೇಳಿ ಅವರು ಡಿಪಿಕ್ಟ್ ಮಾಡಿದ್ದಾರೆ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಯುನೈಟೆಡ್ ನೇಷನಿಂದ ಕಳಿಸಿರ್ತಕ್ಕಂಥವರು. ಇಲ್ಲಿ ಅತ್ಯಂತ ಮುಖ್ಯವಾಗಿ ಇಲ್ಲಿ ಡಿಪಿಕ್ಷನ್ಸ್ ಏನಿದೆ ಅಂದರೆ ಈ ಸ್ಕ್ರಿಪ್ಚರ್ಸು ಅಥವಾ ಸ್ಟ್ಯಾಚ್ಯೂಸ್ ಏನಿದೆ, ಇದು ವರಹಸ್ವಾಮಿದು ಅಥವಾ ಕುರ್ಮಿದು. ವರಹಸ್ವಾಮಿದು ಇದೆ, ಕುರ್ಮಿದು ಇದೆ. ಅದಕ್ಕೆ ಅನೇಕ ಫೋಟೋಗಳನ್ನ ಇವತ್ತು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗುತ್ತೆ. ತಾವು ಯೋಚನೆ ಮಾಡಬೇಕಾಗಿರ್ತಕ್ಕಂತಹ ವಿಚಾರ ಏನಂದರೆ, ಇನ್ನು ಸಿಂಗಾಪುರ್ ಬಿಟ್ಬಿಡಿ, ಈಗ ಕಜಾಕಿಸ್ತಾನ್, ಆಮೇಲೆ ಇನ್ನೆರಡು ಐಲ್ಯಾಂಡ್ಸ್ ಬಗ್ಗೆ ಮಾತಾಡ್ತಾನೆ. ಇದು ಯುರೋಪಿನ ಮತ್ತು ಆಫ್ರಿಕಾ ಮಧ್ಯದಲ್ಲಿರ್ತಕ್ಕಂತಹ ಐಲ್ಯಾಂಡ್. ಗೋಜಾ ಐಲ್ಯಾಂಡ್ ಮತ್ತು ಮಲ್ತಾ ಐಲ್ಯಾಂಡ್. ಫಿಜಿ ಐಲ್ಯಾಂಡ್ಸಲ್ಲೂ ಸಹ, ಫಿಜಿ ಐಲ್ಯಾಂಡ್ಸಲ್ಲಿ ಇಲ್ಲಿವರೆಗೂ ಸಹ ಹಿಂದೂಸ ಡಾಮಿನೇಟೆಡ್ ಆಗಿದ್ದರು. ಅಂದರೆ ಅವರು ಹೋಗಿ ಸೆಟ್ಲಾಗಿದ್ದಂಥವರು, ಹಿಂದುಗಡೆ ಏನಿರಲಿಲ್ಲ, ಈಗ ಹೋಗಿ ಸೆಟ್ಲಾಗಿದ್ದಂಥವ್ರು. 18ನೇ ಶತಮಾನದಲ್ಲಿ ಬ್ರಿಟಿಷರು ಕರ್ಕೊಂಡೋಗಿದ್ರು. ಆದರೆ ಇಲ್ಲೂ ಸಹ ಒಂದು ಶಿವನ ದೇವಸ್ಥಾನ, ದುರ್ಗಿ ದೇವಸ್ಥಾನ ಇದೆ. ಗೋಜಾ ಮತ್ತು ಮಲ್ತಾ ಐಲ್ಯಾಂಡ್ಸಲ್ಲೂ ಸಹ 3500 ವರ್ಷಗಳ ಇತಿಹಾಸ ಇರತಕ್ಕಂತಹ ದುರ್ಗಿ ದೇವಸ್ಥಾನ, ಶಿವನ ದೇವಸ್ಥಾನ ಮತ್ತು ಗಣಪತಿಯ ದೇವಸ್ಥಾನಗಳು ಸಿಗ್ತಾ ಇವೆ. ಅಂದರೆ ಇದನ್ನು ನಾವು ರಾಜರ ಇತಿಹಾಸಗಳನ್ನು ಸ್ವಲ್ಪ ಹುಡುಕಿ ನೋಡಿದ್ರೆ, ಏನಪ್ಪ ಈ ರಾಜರ ಇತಿಹಾಸಗಳು, ಸನಾತನ ಧರ್ಮದ ಅಭ್ಯಾಸ ಮಾಡ್ತಿರ್ತಕ್ಕಂತಹ ರಾಜರು ಯಾರಿದ್ರು, ಅವ್ರಿಗೆ ಎಷ್ಟು ವರ್ಷಗಳ ಇತಿಹಾಸ ಇದೆ ಅಂದರೆ, ಈ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಬರಲಿಕ್ಕಿಂತ ಮುಂಚೆ ಹುಡುಕಿದ್ರೆ 164 ಡೈನಾಸ್ಟೀಸ್, ಹಿಂದೂ ಡೈನಾಸ್ಟೀಸ್ ಸಿಗುತ್ತೆ. ಇವರ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೂ ಇತ್ತು ಅಂತಂದರೆ, ಅಜರ್ಬೈಜಾನಿಂದ ಹಿಡ್ಕೊಂಡು ಇಂಡೋನೇಷ್ಯಾ, ಇವತ್ತು ನಾನು ಏನು ಹೇಳ್ತೀನಿ ಫಿಜಿ ಐಲ್ಯಾಂಡ್ಸ್ ಅಂತ, ಫಿಜಿ ಐಲ್ಯಾಂಡ್ಸು ಇಂಡೋನೇಷ್ಯಾ ಪಕ್ಕಕ್ಕೆ ಬರ್ತದೆ, ಅಲ್ಲಿವರೆಗೂ, ಮತ್ತು ಜಾರ್ಡನಿಂದ ಹಿಡ್ಕೊಂಡು ಈಸ್ಟ್ ಟೈಮರ್ವರೆಗೂ ಬರುತ್ತೆ. ಅಂದರೆ 164 ಸಾಮ್ರಾಜ್ಯಗಳು ಸಹ ಈ ಎಂಟೈರ್ ಪ್ರಾಂತ್ಯವನ್ನು ಆಳಿದ್ರು ಅಂತಲ್ಲ, ಆದರೆ ಅನೇಕ ಜನ ಇಷ್ಟು ಪ್ರಾಂತ್ಯಗಳನ್ನು ಆಳಲಿದ್ದರು. ಒಂದು 10 ಸುಮಾರು ಒಂದು 10 ಡೈನಾಸ್ಟೀಸ್ ಅಂತ ಇಟ್ಕೊಳ್ಳೋಣ. 10 ಡೈನಾಸ್ಟೀಸಲ್ಲೂ ಸಹ ಒಂದು 5 ಜನ 6 ಜನ ಕಿಂಗ್ಸ್ ಅಂತ ಇಟ್ಕೊಳ್ಳೋಣ, ಅಥವಾ ಒಂದು 20 ಜನ ಕಿಂಗ್ಸ್ ಅಂತಲೇ ಇಟ್ಕೊಳ್ಳೋಣ. ಇದಕ್ಕೆಲ್ಲ ಸಹ ಒಂದು ಎಕ್ಸಾಕ್ಟಾಗಿ ನಾವು ಹುಡುಕಿ ಹೇಳಲಿಕ್ಕೆ ತುಂಬ ಕಾರ್ಬನ್ ಡೇಟಿಂಗ್ ಮಾಡಬೇಕಾಗ್ತದೆ, ತುಂಬ ವಿಚಾರಗಳನ್ನು ನಾವು ಅನಲೈಸ್ ಮಾಡಬೇಕಾಗತ್ತೆ. ಆದರೆ ಇವರೆಲ್ಲರೂ ಸಹ ತಮ್ಮ ತಮ್ಮ ಕೊಡುಗೆಗಳನ್ನು ಆ ಸಮಾಜಕ್ಕೆ ಕೊಟ್ಟು ಬಂದರು. ಯಾರೂ ಸಹ ನೀವು ಹೀಗೆ ಬದುಕಬೇಕು, ಇದೇ ಸರಿಯಾದ ಮಾರ್ಗ, ಇದು ಮಾರ್ಗ ಬಿಟ್ಟರೆ, ಇದು ಸ್ವರ್ಗದ ಮಾರ್ಗ ಬಿಟ್ಟರೆ ಇನ್ಯಾವುದೋ ಮಾರ್ಗ ಅಂತ ಏನು ಇನ್ಸಿಸ್ಟ್ ಮಾಡಿರಲಿಲ್ಲ. ಮುಕ್ತಿ ಮಾರ್ಗಕ್ಕೆ ನೀವು ಯಾವ ಮಾರ್ಗದಲ್ಲಿ ಹೋದರೂ ಸಹ ಮುಕ್ತಿಗೆ ನೀವು ತಲುಪಬಹುದು ಅಂತಕ್ಕಂತಹ ವಿಚಾರವನ್ನು ಸನಾತನ ಧರ್ಮ ನಂಬಿತ್ತು, ಇವತ್ತಿಗೂ ಸಹ ನಂಬಿದೆ, ಮುಂದೆನೂ ನಂಬಿರುತ್ತೆ. ಅಂಥ ವಿಚಾರಗಳನ್ನು ಈ ರಾಜರು ನಂಬಿದರು. ಆ ಸನಾತನ ಧರ್ಮ ಅಭ್ಯಾಸ ಮಾಡ್ತಿದ್ದಂತಹ ಅವ್ರ ಜೊತೆ ಇದ್ದಂತಹ ಪಂಡಿತರು, ಮೇಧಾವಿಗಳು ಸಹ ನಂಬಿದರು. ಅದಕ್ಕೆ ರೀತಿ ದೇವಸ್ಥಾನಗಳನ್ನು ಕಟ್ಟಿದರು.
ಆ ದೇವಸ್ಥಾನಗಳು ಇವತ್ತು ಕಾಲಕ್ರಮೇಣ ಏನಾಯಿತು, ಅಲ್ಲಿ ಈ ಅಬ್ರಾಹಿಮಿಕ್ ರಿಲಿಜನ್ಸು ಬಂದು ಅವ್ರ ಮಧ್ಯದಲ್ಲಿ ಗಲಾಟೆ ಮಾಡಿಕೊಂಡು ನಮ್ಮನ್ನು ಸಹ ಅನೇಕ ರಾಜ್ಯಗಳು ಅಥವಾ ಅನೇಕ ದೇಶಗಳಿಂದ ಓಡಿಸಿದ್ದಾರೆ. ತತ್ಸುಮಾರು 40 ಮೇಲುಗಡೆ ನಮ್ಮ ಸನಾತನ ಧರ್ಮದ ಅಭ್ಯಾಸ ಆಗ್ತಿತ್ತು. ಆದರೆ ಇವತ್ತು ಒಂದು ದೇಶ ಭಾರತ, ಇನ್ನೊಂದು ದೇಶ ನೇಪಾಳ, 2 ಕಡೆ ಬಿಟ್ಟರೆ ಇನ್ನೆಲ್ಲೂ ಸಹ ನಾವು ನಮ್ಮ ಧರ್ಮದ ಆಚರಣೆ ಸಹ ಮಾಡ್ತಾಯಿಲ್ಲ. ಅನೇಕ ಕಡೆ ಇಲ್ಲಿಂದ ವಲಸೆ ಹೋಗಿ ಮಾಡ್ತಿರತಕ್ಕಂಥವ್ರು ಬೇರೆ ವಿಚಾರ, ಆದರೆ ಅಲ್ಲಿ ಮೂಲತಃ ಮಾಡ್ತಾಯಿದ್ರು ಅನ್ನೋದಕ್ಕೆ ತುಂಬ ತ್ರಾಸಾಗಿ ನಾವು ಮಾತಾಡಬೇಕಾಗತ್ತೆ. ಆದರೆ ಇವತ್ತು ಭಾರತದಲ್ಲಿ ಸನಾತನ ಧರ್ಮದ ನಾವು ಅಭ್ಯಾಸ ಮಾಡ್ತೀವಿ, ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ರಾಮನವಮಿಯ ಪ್ರೊಸೆಷನಲ್ಲಿ ಕಲಿಸುತ್ತಾರೆ, ಹನುಮಾನ್ ಜಯಂತಿ ದಿವಸ ಕಲಿಸುತ್ತಾರೆ. ನಾವು ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನು ಈ ದೇಶ ಬಿಟ್ಟು ಬೇಕಾದ್ರೆ ಓಡಿಸ್ತೇವೆ, ನಾವು ಈ ದೇಶ ಬಿಟ್ಟು ಹೋಗಲ್ಲ ಅಂತಾರೆ. ಆಯಿತು, ನಾವು ಈ ದೇಶದಲ್ಲೇ ನಮ್ಮ ಧರ್ಮವನ್ನು ಹೇಗೆ ನೆಲೆ ಕಾಣಿಸ್ಬೇಕು ಅನ್ನತಕ್ಕಂತಹದ್ದು ನಮ್ಮ ಪೂರ್ವಜರು ನಮಗೆ ಹಾಕ್ಕೊಟ್ಟು ಹೋಗಿದ್ದಾರೆ. ನಾವು ನೆಲೆನ ಸದೃಢಪಡಿಸ್ತಾ ಹೋಗ್ತೇವೆ. ನಾವು ನಮ್ಮ ಸನಾತನ ಧರ್ಮವನ್ನು ಇನ್ನೊಬ್ಬರ ಮೇಲೆ ಹೇರ್ಲಿಕ್ಕೆ ಹೋಗಲ್ಲ. ನಮಗೆ ಸ್ವರ್ಗ ಅಲ್ಲ, ನಮಗೆ ಮುಕ್ತಿ ಮುಖ್ಯ. ಸ್ವರ್ಗದಲ್ಲಿ ಯಾವ ರೀತಿಯ ತಾವು ತಮ್ಮನ್ನು ಡಿಫೈನ್ ಮಾಡ್ಕೊತಿರೋ ಮಾಡ್ಕೊಳ್ಳಿ, ಆದರೆ ನಮ್ಮ ಮೇಲೆ ಹೇರ್ಲಿಕ್ಕೆ ಬಂದರೆ ಸರಿಯಾದ ಉತ್ತರವನ್ನು ನಾವು ಕೊಡಬೇಕಾಗತ್ತೆ. ಏಕೆಂದರೆ ದಿನ ಬಂದಿದೆ ಅಂತ ಹೇಳಿ ನಾನು ತಮಗೆ ಎಚ್ಚರಿಸ್ತಾ ನನ್ನ ಈ ಇಷ್ಟು ದೇವಸ್ಥಾನಗಳ ಲಿಸ್ಟನ್ನು ವೀಕ್ಷಕರುಗಳಿಗರಿಸ್ತೇನೆ. ಯಾಕೆಂದರೆ ತಾವು ಇನ್ನೂ ಹುಡುಕಬೇಕಾಗಿದೆ. ಇದರ ಫೋಟೋಗಳನ್ನು ತಾವು ಆ ದೇಶಗಳಿಗೆ ಹೋದಾಗ ಈ ಫೋಟೋಗಳನ್ನು ತೆಗೆದುಕೊಳ್ಬೇಕು. ಮತ್ತು ನಾನು ಹೇಳಿದಂತಹ ದೇಶಗಳನ್ನು ಬಿಟ್ಟು ಹೊರತಾಗಿ ಅನೇಕ ದೇಶಗಳಲ್ಲೂ ಸಹ ನಮ್ಮ ಸನಾತನ ಧರ್ಮದ ದೇವಸ್ಥಾನಗಳಿವೆ. ತಾವೆಲ್ಲ ಅಲ್ಲಿ ಇರ್ತೀರ, ಹೋಗಿರ್ತೀರ. ಆ ಫೋಟೋಗಳನ್ನು ಸಹ ತೆಗೆದುಕೊಂಡು ಅಪ್ಲೋಡ್ ಮಾಡಿ, ಗೊತ್ತಾಗಲಿ ನಮ್ಮ ಸನಾತನ ಧರ್ಮದ ಚರಿತ್ರೆ ಮತ್ತು ಇತಿಹಾಸ ಯಾವುದನ್ನು ನಾವು ಮುಚ್ಚಿಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಸಾವಿರಾರು ವರ್ಷಗಳು ಮುಚ್ಚಿಟ್ಟಿದ್ದಾರೆ. ಹಾಗೆ ನಮ್ಮ ಇತಿಹಾಸದಲ್ಲಿ 1947ರಿಂದ ಇವತ್ತವರೆಗೂ ಸಹ ಮುಚ್ಚಿಡ್ತಕ್ಕಂತಹ ಪ್ರಯತ್ನ, ಅಂದರೆ 2014ರವರೆಗೂ ಸಹ ಮುಚ್ಚಿಡ್ತಕ್ಕಂಥ ಪ್ರಯತ್ನ ಸತತವಾಗಿದೆ. ನಾವು ಸತ್ಯ ಹೇಳ್ತೀವಿ ಅಂದರೆ ನಮ್ಮ ಮೇಲೆ ಗೂಬೆ ಕೂರಿಸ್ತಾರೆ, ಕಲ್ಲು ಹೊಡಿತಾರೆ. ಎಷ್ಟರ ಮಟ್ಟಕ್ಕೆ ಸತ್ಯ, ಎಷ್ಟರ ಮಟ್ಟಕ್ಕೆ ಸುಳ್ಳು ಅನ್ನತಕ್ಕಂತಹದ್ದು ತಮ್ಮೆಲ್ಲರ ವಿಶ್ಲೇಷಣೆಗೆ ಬಿಟ್ಟಿದ್ದು. ವೀಕ್ಷಕರಲ್ಲಿ ಮನವಿ, ನಾನು ಹೇಳಿದಂತಹ ಒಂದೇ ಸಣ್ಣ ಪ್ರಮಾಣದ ಲಿಸ್ಟಿಷ್ಟೇ, ಇನ್ನು ತುಂಬ ದೊಡ್ಡದಾಗಿದೆ ಲಿಸ್ಟು. ತಮ್ಮಗಳಿಗೆಲ್ಲ ಗೊತ್ತಿರುತ್ತೆ. ಅಪ್ಲೋಡ್ ಮಾಡ್ತಾ ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ. ಮೇನ್ ಸ್ಟ್ರೀಮ್ ಮೀಡಿಯಾದವರು ಫೋರ್ಸ್ಫುಲಿ ಇದನ್ನು ಕವರ್ ಮಾಡೋ ಥರ ಮಾಡಿ. ಧನ್ಯವಾದ.